ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ವಿಕಲ್ ಪೇನ್ ಇದ್ದವರಿಗೆ ಸಿಂಪಲ್ ಆಗಿ ಒಂದು 3-4 ಮೂವ್ಮೆಂಟ್ಸ್ಗಳನ್ನು ತೋರಿಸ್ತೀನಿ. ನೀವು ಅದನ್ನು ಎವ್ರಿಡೇ ಫಾಲೋ ಮಾಡೋದ್ರಿಂದ ನಿಮಗೆ ಅದರಿಂದ ರಿಲೀಫ್ ಸಿಗುತ್ತೆ. ಸೊ ನೀವು ಈ ಥರ ವಜ್ರಾಸನದಲ್ಲಿ ಕೂತ್ಕೊಬೋದು, ಇಲ್ಲ ಆಗಲ್ಲ ಅಂದರೆ ನೀವು ಈ ಥರ ಕ್ರಾಸ್ ಸುಖಾಸನದಲ್ಲಿ ಬೇಕಿದ್ರು ನೀವು ಕೂತ್ಕೊಬೋದು. ನಿಮಗೆ ಯಾವ್ದು ಕಂಫರ್ಟಬಲ್ ಇದೆಯಾ ಅದು. ಓಕೆ, ಬ್ಯಾಕ್ ಸ್ಟ್ರೇಟ್ ಇರೋ ಥರ ನೋಡ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ ಇರಲಿ. ಈ ಥರ ಫಿಂಗರನ್ನು ಫೋಲ್ಡ್ ಮಾಡಿಕೊಂಡು ಅಂದರೆ ಜಾಯಿನ್ ಮಾಡಿಕೊಂಡು ನಿಮ್ಮ ಶೋಲ್ಡರ್ ಮೇಲೆ ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಸ್ಟ್ರೇಟ್ ಇರಬೇಕು. ಆಮೇಲೆ ಈ ಥರ ನೀವು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ರೌಂಡನ್ನು ಹಾಕಬೇಕು. ಈ ಥರ ಆಗುತ್ತೆ ಅಂದರೆ ಬಿಗ್ ರೌಂಡ್ ಹಾಕಿ, ಆಗಿಲ್ಲ ಅನ್ನೋದು ಚಿಕ್ಕ ಚಿಕ್ಕ ರೌಂಡನ್ನು ಹಾಕಬೇಕು. ಓಕೆ, ತುಂಬ ಪೇನ್ ಇದೆ, ಬಿಗ್ ರೌಂಡು ಈ ಥರ ಸರ್ಕಲ್ ಮಾಡೋಕ್ಕಾಗಲ್ಲ ಅನ್ನೋದು ಚಿಕ್ಕ ಚಿಕ್ಕದಾಗಿ ಮಾಡಿ, ಆಮೇಲೆ ಅಭ್ಯಾಸ ಆದಮೇಲೆ ಬಿಗ್ ರೌಂಡನ್ನು ಮಾಡಬಹುದು. ಇಲ್ಲ ಆಗತ್ತೆ ಸ್ವಲ್ಪ ಮೈಲ್ಡ್ ಆಗಿ ಪೇನ್ ಇದೆ, ಬಿಗ್ ರೌಂಡನ್ನು ಹಾಕೋಕ್ಕಾಗತ್ತೆ ಅನ್ನೋದು ಈ ಥರ ನೀವು ಬಿಗ್ ರೌಂಡನ್ನು ಹಾಕಬೇಕು. ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು 10 to 30 ಕೌಂಟನ್ನು ನೀವು ಮಾಡಬೇಕಾಗುತ್ತೆ. ಬಿಗಿನರ್ ಆದರೆ 10ಇಂದ ಮಾಡಿ, ಅಟ್ಲೀಸ್ಟ್ 10 ಕೌಂಟನ್ನು ನೀವು ಮಾಡಿ. ಈ ಥರ ನೀವು ರೊಟೇಟ್ ಮಾಡಬೇಕು, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು. ಓಕೆನಾ? ಈ ಥರ ನಿಧಾನಕ್ಕೆ ಉಸಿರಾಟದ ಮೇಲೆ ಗಮನ ಇಟ್ಟು ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಮಾಡಬೇಕು. ನಿಮ್ಮ ಹತ್ರ 30 ಕೌಂಟ್ಗಿಂತಲೇ ಜಾಸ್ತಿ ಮಾಡೋಕ್ಕಾಗತ್ತೆ. ನಿಮಗೆ ಪೇನ್ ಆ ಥರ ಎಕ್ಸಸೈಸ್ ಮಾಡೋದ್ರಿಂದ ರೆಡ್ಯೂಸ್ ಆಗುತ್ತೆ ಅನಿಸಿದರೆ ನೀವು ಜಾಸ್ತಿನೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ಏನು ತೊಂದರೆ ಆಗಲ್ಲ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದುಬಿಟ್ಟು ಈ ಥರ ಫಿಂಗರನ್ನು ಹೀಗೆ ಕ್ಲೋಸ್ ಮಾಡಿಕೊಂಡು ಶೋಲ್ಡರ್ ಮೇಲೆ ಈ ಥರ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀರಾ ಅಂದರೆ ರೈಟ್ ಹ್ಯಾಂಡಿಂದ ಈ ಥರ ಎಲ್ಬನ್ನು ನೀವು ಈ ಥರ ಎಳ್ಕೊಬೇಕು. ನಿಮ್ಮ ಎಲ್ಬು ರೂಟ್ ಕಡೆ ಪಾಯಿಂಟ್ ಮಾಡ್ಕೊಬೇಕು. ಈ ಥರ ಬ್ಯಾಕ್ ಸ್ಟ್ರೇಟ್ ಇರಲಿ, ಚಿನ್ ಅಪ್ ಮಾಡಿ ಇಟ್ಕೊಂಡು ಉಸಿರಾಟದ ಮೇಲೆ ಗಮನ ಇಟ್ಟು ಇಲ್ಲೂ ಅಷ್ಟೇ ನೀವೊಂದು 20 to 30 ಕೌಂಟು ಇರಬೇಕು. ಅಥವಾ ನಿಮ್ಮ ಹತ್ರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಕಂಫರ್ಟೇಬಲ್ ಆಗಿದ್ದೀರಾ ಅಂದರೆ ಕೂತ್ಕೊಳ್ಳಿ ಈ ಥರ. ಓಕೆನಾ? ಈ ಥರ ಇಟ್ಕೊಂಡು ನಿಮಗೆ ಗೊತ್ತಾಗುತ್ತೆ, ಸ್ಟ್ರೆಚ್ ಆಗುತ್ತೆ ಎಲ್ಲ. ಇಲ್ಲಿ ಲೋವರ್ ಬ್ಯಾಕ್ವರೆಗೂ ಸ್ಟ್ರೆಚ್ ಆಗುತ್ತೆ, ನಿಮಗೆ ಫೀಲ್ ಆಗುತ್ತೆ. ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ಥರ. ಆಮೇಲೆ ಉಲ್ಟಾ ಈ ಥರ ಇಟ್ಕೊಂಡು ಎಲ್ಬನ್ನ ಮೇಲ್ಗಡೆ ಈ ಥರ ಪಾಯಿಂಟ್ ಮಾಡ್ಕೊಬೇಕು. ಓಕೆ, ಬ್ಯಾಕ್ ಸ್ಟ್ರೇಟ್ ಇದ್ದರೆ ಮಾತ್ರ ಹೆಲ್ಪ್ ಆಗುತ್ತೆ. ಬ್ಯಾಕನ್ನು ಫೋಲ್ಡ್ ಮಾಡ್ಕೊಳ್ಳೋದು, ಈ ಥರ ಕೂತ್ಕೊಳ್ಳೋದನ್ನು ಮಾಡಿದರೆ ನಿಮ್ಗೆ ಇದು ವರ್ಕ್ ಆಗಲ್ಲ. ಬ್ಯಾಕ್ ಸ್ಟ್ರೇಟ್ ಇಟ್ಕೊಂಡು ಮಿಡಲಲ್ಲಿ ಕೂತು ಮಾಡೋಕ್ಕೆ ಕಷ್ಟ ಅಂದರೆ ನೀವು ಬೇಕಿದ್ರೆ ವಾಲ್ ಸಪೋರ್ಟ್ ಬೇಕಿದ್ರು ತಗೊಬೋದು. ಈ ಥರ ಇಟ್ಕೊಂಡು ನೀವು ಇಲ್ಲಿ 20 to 30 ಕೌಂಟು ಆರಾಮಾಗಿ ಬ್ರೀದಿಂಗ್ ಮಾಡ್ತಾ ಇರಬೇಕು. ಓಕೆನಾ? ನೆಕ್ಸ್ಟ್ ಮೂಮೆಂಟ್ ಬಂದುಬಿಟ್ಟು ಈ ಥರ ಫಿಂಗರ್ಸನ್ನು ಲಾಕ್ ಮಾಡ್ಕೊಂಡು ಈ ಥರ ಹಿಂಗೆ ಹಿಡ್ಕೊಂಡು ಇನ್ಹೇಲ್ ಮಾಡ್ತಾ ಹ್ಯಾಂಡ್ಸನ್ನು ಅಪ್ಪು, ಆಮೇಲೆ ಎಕ್ಸೇಲ್ ಮಾಡ್ತಾ ಡೌನ್. ರಿಪೀಟ್ ಮಾಡಿ ಅದನ್ನು ಈ ಥರ. ಬ್ಯಾಕ್ ಸ್ಟ್ರೇಟ್ ಇಟ್ಕೊಂಡು ಈ ಥರ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದನ್ನು ರಿಪೀಟ್ ಮಾಡಿ 20 to 30 ಕೌಂಟು. ಬಿಗಿನರ್ ಆದರೆ 10 ಮಾಡಿ. ತುಂಬ ಟಯರ್ಡ್ ಆಗ್ತಿದೆ ಅಂದರೆ 10ಇಂದ ಸ್ಟಾರ್ಟ್ ಮಾಡಿಕೊಡಿ. ಈ ಥರ ನೀವು ಮೂಮೆಂಟನ್ನು ಮಾಡಬೇಕಾಗುತ್ತೆ ಈ ಥರ. ಓಕೆನಾ? ನೆಕ್ಸ್ಟ್ ಮೂಮೆಂಟ್ ಬಂದುಬಿಟ್ಟು ನೀವೊಂದು ದುಪ್ಪಟ್ಟ ಇದ್ರೆ ದುಪ್ಪಟ್ಟ ತಗೊಳ್ಳಿ, ಇಲ್ಲ ಈ ಥರ ನಿಮ್ಮ ಹತ್ರ ಯೋಗಕ್ಕೆ ಹೋಗ್ತೀವಿ ಅಂದರೆ ತಗೊಬೋದು. ನಿಮ್ಗೆ ಯಾವುದಿದೆಯೋ ಅದನ್ನು ತಗೊಂಡು ಈ ಥರ ನೆಕ್ಕಿಗೆ ಹಾಕ್ಕೋಬೇಕು. ಈ ಥರ ನೆಕ್ಕಲ್ಲಿ ನೀವು ಈ ಥರ ಹಾಕ್ಕೊಂಡು ನೆಕ್ಕಿಗೆ ಹಾಕ್ಕೊಂಡು ಕಂಫರ್ಟೇಬಲ್ ಆಗಿ ಹಾಕ್ಕೊಬೇಕು. ತುಂಬ ಎಳ್ಕೊಬಾರ್ದು. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡ್ ತಗೊಂಡು ನಾಟ್ ಹಾಕಬೇಕು. ಈ ಥರ ನೀವು ಬ್ಯಾಕ್ ಸೈಡು ಈ ಥರ ನಾಟ್ ಹಾಕಬೇಕಾಗುತ್ತೆ. ಓಕೆ, ತುಂಬ ಎಳ್ಕೊಬಾರ್ದು. ನೆಕ್ ಮೇಲೆ ತುಂಬ ಪ್ರೆಷರ್ ಆಗಬಾರ್ದು. ನಿಮಗೆ ಎಷ್ಟು ಕಂಫರ್ಟೇಬಲ್ ಇದೆಯೋ ಅಷ್ಟು ಮಾತ್ರ ನೀವು ಈ ಥರ ನೀವು ಇಲ್ಲಿ ನಾಟನ್ನು ಟೈಟ್ ಮಾಡ್ಕೋಬೇಕು. ನಿಮಗೆ ಆಗುತ್ತೆ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ.
ಇಲ್ಲ ಕಷ್ಟ ಆಗುತ್ತೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಬೇಕು. ನಿಮ್ಗೆ ಕಂಫರ್ಟೇಬಲ್ ನೋಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಈ ಥರ ಇಟ್ಕೊಂಡು ಇದನ್ನು ಫ್ರಂಟ್ ತಂದು ಒಂದು ನಾಟ್ ಹಾಕ್ಕೊಳ್ಳಿ. ಓಕೆನಾ? ಈ ಥರ ನಾಟ್ ಹಾಕ್ಕೊಬೇಕು. ಉಸಿರು ಕಟ್ಟೋ ಥರ ಟೈಟ್ ಮಾಡ್ಕೊಬಾರ್ದು. ಉಸಿರಾಟಕ್ಕೆ ಏನು ತೊಂದರೆ ಇಲ್ಲದೆ ಇರೋ ಥರ ನಾಟ್ ಹಾಕ್ಕೊಬೇಕು. ಮತ್ತು ನೆಕ್ ಮೇಲೆ ತುಂಬ ಪ್ರೆಷರ್ ಬರೋ ಥರನೂ ಅಲ್ಲ, ನಿಮಗೆ ಕಂಫರ್ಟೇಬಲ್ ಆಗಿ ಪ್ರೆಷರ್ ಬೀಳಬೇಕು. ಅದು ಸ್ಲೋಲಿ ಪ್ರೆಷರ್ ಬೀಳೋ ಥರ ನೀವು ಇದನ್ನು ನಾಟ್ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ನೀವು ಬ್ಯಾಕ್ ಸ್ಟ್ರೇಟ್ ಇಟ್ಕೊಂಡು ಚಿನ್ನಪ್ ಮಾಡಿ ಕಣ್ಣು ಮುಚ್ಚಿ 5 ಮಿನಿಟ್ಸು ಆರಾಮಾಗಿ ಕೂತ್ಕೊಳ್ಳಿ. ಆಯಿತಾ? ಈ ಥರ ಕೂತ್ಕೊಳ್ಳೋದ್ರಿಂದ ನಿಮಗೆ ಮೆಡಿಟೇಷನ್ ಮಾಡೋಕ್ಕಾಗತ್ತೆ, ಜೊತೆಗೆ ಇದರ ಡಿಫೆಕ್ಟ್ ನಿಮಗೆ ಸಿಗತ್ತೆ. ಸೊ ನೀವು ಆರಾಮಾಗಿ ಕೂತ್ಕೋಬೇಕು. ಇದನ್ನು ನಿಮಗೆ ಈ ಥರ ಕ್ರಾಸ್ ಲೆಗ್ಗಲ್ಲಿ 5 ಮಿನಿಟ್ಸ್ ಎಲ್ಲ ಕೂರೋಕ್ಕಾಗಲ್ಲ ಅಂದರೆ ನೀವು ಚೇರ್ ಮೇಲೂ ಕೂರ್ಬೋದು. ಚೇರ್ ಮೇಲೆ ಕೂತ್ಕೊಂಡು ಈ ಥರ ಹಾಕ್ಕೊಂಡು ಕೂತ್ಕೊಬೋದು. ಬಟ್ ಚೇರಿಗೆ ಬ್ಯಾಕ್ ಸೈಡು ಬ್ಯಾಕ್ ರೆಸ್ಟ್ ಮಾಡೋದಿಲ್ಲ. ಚೇರಲ್ಲಿ ಸ್ಟ್ರೇಟ್ ಆಗಿ ಈ ಥರ ಕೂತ್ಕೊಂಡು ನೀವು ಇದನ್ನು ಕಟ್ಕೊಬೋದು. ಆರಾಮಾಗಿ ಈ ಥರ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಒಂದು 5 ಮಿನಿಟ್ಸ್ ಕೂತ್ರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಇದಿಷ್ಟು ಮೂಮೆಂಟ್ಸ್ಗಳನ್ನು ನೀವು ಎವ್ರಿ ಡೇ ಫಾಲೋ ಮಾಡೋದ್ರಿಂದ ನಿಮಗೊಂದು 10 to 15 ಡೇಸಲ್ಲಿ ನಿಮ್ಗೆ ಏನಿದೆಯೋ ಅದು ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ನಿಮಗೆ ಪೂರ್ತಿ ಪೇನ್ ಹೋಯಿತು ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಇದನ್ನು ಮಾಡಿಕೊಂಡು ನಿಮಗೆ ಸ್ಟ್ರೆಂತ್ ಸಿಗುತ್ತೆ, ಬೆಟರ್ ಫೀಲ್ ಆಗುತ್ತೆ ಅಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಏನು ತೊಂದರೆ ಇಲ್ಲ. ಸೊ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.